ಎದ್ದೇನು ಹೊಂಟಿದ್ದೇನಂದ್ರೆ ಸಾರಿ ಮುಂದೆ ಮುಂಜಾನೆಲ್ಲ ಈವ್ನಿಂಗ್ ಟೈಮ ಇಲ್ಲೇ ಹೊಂಟೇನಂದ್ರೆ ಬೆಳಗಾಂಗೆ ಒಂದು ಪ್ರೀ ವೆಡ್ಡಿಂಗ್ ಆರ್ಡ್ರ್ ಬಂದಿತ್ತು ಹಂಗೆ ಹೊಂಟೀನಿ. ನಾನು ಚಿಕ್ಕೋಡೆ ಮೇಲೆ ಹೊಂಟೀನಿ. ನಾವು ಮೊದಲು ಕಾಲೇಜ್ಗೆ ಹೋಗ್ತಾವಾಗ ಎಲ್ಲ ಏನೇನು ಗಿಡ ಎಲ್ಲ ಇದ್ದಿಲ್ಲ. ಇವಾಗ ರೋಡ್ ಮಾಡತ್ತಾರ ಅದ್ರ ಸಂಬಂಧ ಗಿಡಗಳೆಲ್ಲ ಕಡ್ದಾರು. ಹಂಗೆ ನಾ ಈಗ ಕರೋಶಿಗೆ ಬಂದೀನಿ. ಕರೋಶಿಗೆ ಬರೋಟಿಗೆ ಮಳೆ ಜೋರು ಚಾಲಾಗಿತ್ತು. ಅಲ್ಲಿಂದ ಮುಂದೆ ಹಂಗೆ ಬನ್ನಿ, ಯಾಕಂದ್ರೆ ಬೆಳಗಾವ್ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಹೋಗ್ತಾವತ್ತ. ಹಂಗೆ ಕರೋಶಿ ಎಲ್ಲ ದಾಟಿ ಈಗ ಹಾವೇಕ ಹೋಗ್ಬೇಕಂತ ಬನ್ನಿ. ಈಗ ಹುಕ್ಕೇರಿ ಮ್ಯಾಗಿನ ಕರೋಶಿ ಹುಕ್ಕೇರಿ ಮ್ಯಾಗ ಹೊಂಟೀನಿ. ಇಲ್ಲಿ ಹೊಳೆಮ್ಮ ದೇವಿ ದೇವಸ್ಥಾನ ಐತಿ, ನೋಡ್ಬೋದು ನೀವೆಲ್ಲ. ಮಳೆ ಜೋರಿತ್ತು, ಒಬ್ಬ ಹೊಂಟೀನಿ. ಯಾಕಂದ್ರೆ ನನ್ನ ಫ್ರೆಂಡ್ ಬೆಳಗಾವದಾಗ ಐತೆ, ಅಲ್ಲಿ ಪ್ರೀ ವೆಡ್ಡಿಂಗ್ ಮಾಡೋಕೆ ಅಲ್ಲಿ ಹೋಗೋದು ನಾನು. ಈ ಹೊಳೆಮ್ಮ ದೇವಿ ಗುಡಿ ನೋಡ್ರಿ, ಅದು ಹುಕ್ಕೇರಿ ಮುಂದೆ ಬರ್ತೈತಿ ಗುಡಿ ನೋಡಿ. ಹಂಗೆ ಈಗ ಹಾವೇ ಬಂದು ಇವಾಗ ಹಾವೇ ಮಸ್ತ್ ಆಗೈತಿ. ನಾವು ಹಾವೇ ಅಂದರೆ ಈಗ ಪವರ್ಫುಲ್ ಆಗೈತಿ. ಈಗದ ಹಾವೇ ಮೇಲೆ ಬರೋದಿತ್ತು. ಈಗ ನೋಡ್ರೆ ಇತ್ತು ಹತ್ತರಿಗೆ ಟೋಲ್ ನಾಕಕ್ಕೆ ಟ್ರಾಫಿಕ್ ಆಗಿತ್ತು ಟೋಲ್ ನಾಕದಾಗ. ಇಲ್ಲೇ ನಂದು ಅರ್ಧ ತಾಸು ಟೈಮ್ ಮುಗಿತು. ಅರ್ಧ ತಾಸು ತಗ ನಿಂತು ನನಗೂ ಸಾಕಾಯ್ತು. ಸಾಕಾದ್ಮೇಲೆ ಇಲ್ಲಿದೆ ಗಾಡಿ ಹೊರ ತಕ್ಕೋತಾಗ ರಗಡ ಆ ಕಡೆ ಎಲ್ಲ ಸೋತಾಯಿದ್ರು ಬಂದ್ರೆ. ಅದಾದ್ಮೇಲೆ ಮತ್ತು ಅಲ್ಲಿ ಟೋಲ್ ನಾಕ ದಾಟಿ ಊಟಿಗೆ ಸಂಜೆ ಆಯಿತು. ಬೆಳಗಾವ್ ಹೋದ್ನಿ. ಬೆಳಗಾವ್ ಹೋಟ್ರಿಗೆ ಬೆಳಗಾವ್ ವೆದರು ಮಸ್ತ್ ಅನಿಸ್ತಂಗೆ. ಕೇಳಿ ದವಾಖಾನೆ ನೋಡ್ರದ ಯಾರೆಲ್ಲ ಕೇಳಿ ದವಾಖಾನೆ ನೋಡಿದ್ರಿ. ನಾ ಬೆಳಗ್ಗೆ 4 ಗಂಟೆಗೆ ಎದ್ದ ರೆಡಿಯಾಗಿ ಕಸ್ಟಮರ್ ಕಾರ್ದಾಗ ಹೊಂಟಿದ್ದು. ಹೋಗೋಕೆ 6:30 ಆಯಿತು. ನಾವು ಫಸ್ಟ್ ಲೊಕೇಶನ್ ಹೋಗಿದ್ದ ಇದು ಕನಕುಂಬಿ ಮೌಲ್ಯಾದೇವಿ ಟೆಂಪಲ್ ಇದೆ, ನೋಡ್ಬೋದು. ಇದು ಪ್ಲೇಸ್ ಮಸ್ತ್ ಐತಿ. ಆಲ್ರೆಡಿ ಒಂದು ಸಲ ಶೂಟ್ ಮಾಡೀನಿ ಇಲ್ಲಿ ನಮ್ಮ ರಾಯಬ ಕಸ್ಟಮರ್ದ. ಇದು ಮಸ್ತ್ ಐತಿ. ಸಿಕ್ಕ ಭೀ ಏನೋ ಐತಿ, ಐತಿಹಾಸಿಕ ಹಿನ್ನೆಲೆ ಐತಿ. ಇದು ಬಾವಿ ಇದು ಇಲ್ಲಿದೇನೋ ನೀರು ಉತ್ಪತ್ತಿ ಆಗ್ತೈತೆ ಅನ್ನೋದು ಅಷ್ಟೊಂದು ಮಾಹಿತಿ ನಂಗೆ ಗೊತ್ತಿಲ್ಲ. ಬಟ್ ನೋಡಕ್ಕೆ ಅನ್ಕೋ ಪ್ಲೇಸ್ ಮಸ್ತ್ ಐತಿ. ಗುಡಿ ಎಲ್ಲ ನೋಡ್ಬೋದು ನೀವು ಹೆಂಗೈತಿ. ಇಲ್ಲಿ ಬಂದು ವಿಸಿಟ್ ಮಾಡಿರಿ. ಇದು ಕನಕುಂಬಿ ಇದು ಬೆಳಗಾವದಿಂದ 50 ಕಿಲೋಮೀಟ್ರ್ ದೂರ ಐತಿದೆ. ಮಸ್ತ್ ಪ್ಲೇಸ್ ಐತಿ. ನಮ್ಮ ಕಸ್ಟಮರು ನಾವು ರೆಡಿ ಆಗಿರೋ, ನಾವೆಲ್ಲ ರೆಡಿ ಮಾಡೋಕ್ಕೆ ರೆಡಿ ಆಗಿರೋ. ನಮ್ಮ ಫ್ರೆಂಡು ರೆಡಿ ಆಗಿದ್ದ. ಶೂಟ್ ತೊಗೊಂಡು ಫೋಟೋ ಶೂಟ್ ಆಯಿತು, ವಿಡಿಯೋ ಭೀ ಆಯಿತು. ತೊಗೊಂಡು ನಾವು ನೆಕ್ಸ್ಟ್ ಲೊಕೇಶನ್ ಮತ್ತೊಂದು ಕಡೆ ಹೊಂಟಿದ್ದಾಗ ವೆಸ್ಟರ್ನ್ ಶೂಟ್ ಮಾಡೋದಂತೇಳಿ. ಇದು ನೋಡ್ರಪ್ಪ, ಇದು ಕಾಡಿನಾಗ ಇಲ್ಲಿ ಕೆಲಸ ಮಾಡತ್ತಿರು. ನಾವು ಹೋಗೋ ಹಾದ್ಯಾಗ ದಿನಗೂಲಿ ಅವ್ರು ಇವರ. ಅದಾದ ನೆಕ್ಸ್ಟ್ ಲೊಕೇಶನ್ಗೆ ಬಂದು ಇದನ್ಕೂ ಬೆಸ್ಟ್ ಪ್ಲೇಸ್ ಇತ್ತು ನಮಗೆ ಬೆಳಗಾವ್ದಾಗ ಸಿಕ್ಕಿದ್ದ. ಯಾಕಂದ್ರೆ ಎಲ್ಲ ಫಾಗ್ ತುಂಬಿತ್ತು ಅಲ್ಲಿ. ಆಲ್ರೆಡಿ ಎಲ್ಲ ಫಾಗ್ ತುಂಬಿತ್ತು, ನೋಡ್ಬೋದು ನೀವೆಲ್ಲ. ಆ ಫಾಗದಾಗನ್ಕೂ ಮಸ್ತ್ ಎಂಜಾಯ್ ಮಾಡಿದ್ವು ನಾವು. ಶೂಟ್ ಭೀ ಹಂಗೆ ಆಯಿತು. ಕಸ್ಟಮರ್ ರೆಡಿ ಆಗೋದಾಗ ಆ ಕಡೆ ನೋಡಿದ್ವು. ನಮ್ಮ ಕ್ಯಾಮ್ರಾ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡು ಫಾಗ್ ವ್ಯೂ ಮಾಡತ್ತಿದ್ದು ನಾವು. ಅದಕ್ಕೆ ಕಸ್ಟಮರ್ ರೆಡಿಯಾಗಿ ಬಂದರು. ಕಸ್ಟಮರ್ದು ಸ್ವಲ್ಪ ಎಲ್ಲ ವಿಡಿಯೋ ಎಲ್ಲ ತೊಗೊಂಡು ಮತ್ತು ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಅಂದ್ರೆ ಒಂದು ರೆಸಾರ್ಟ್ ಇತ್ತು. ರೆಸಾರ್ಟ್ ಬಂದಿದ್ವಿ ಇಲ್ಲಿ. ಇದು ರೆಸಾರ್ಟ ಮಸ್ತ್ ಇತ್ತು. ಇದು ರೆಸಾರ್ಟ ಈಗ ಇದು ಬೆಳಗಾಂ ನಿಯರ್ ಐತಿ. ಹೆಸರು ಏನೂ ನೆನಪು ಬರತ್ತಿಲ್ಲ. ಬಟ್ ರೆಸಾರ್ಟ್ ಮಸ್ತ್ ಐತಿ. ಇಲ್ಲಿ 3,500 ರೂಪಾಯಿ ಎಂಟ್ರಿ ಫೀ ಐತಿ. ಬಟ್ ಏನೂ ಯೂಸ್ ಆಗಲಿಲ್ಲ. ನಾವು ಬರೋಟಿಗೆ ಇಲ್ಲಿ ಮಳೆನ ಜೋರು ಇತ್ತು. ಮಳೆ ಜೋರು ಹತ್ತಾನ. ಇವು ಬಾತುಗಳ ಸೈನ್ಯ ಅವ್ರ ಫ್ಯಾಮಿಲಿ ಎಲ್ಲ ಈಗ ಸ್ವಿಮ್ಮಿಂಗ್ ಪೂಲ್ದಾಗ ಈಶಾಡಕ್ಕೆ ಹೊಂಟ್ರೆ ಆ ಕಡೆ. ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊನಿ. ನೋಡೋಕೆ ಮಜಾ ಐತೆ, ಮಸ್ತ್ ಇತ್ತು. ಅದಾದ್ಮೇಲೆ ಶೂಟ್ ತೊಗೊಂಡು ಇಲ್ಲೊಂದು ಜರ ಶೂಟ್ ತೊಗೊಂಡ್ಮ್ಯಾಗ ಇಲ್ಲಿ ಗ್ಲಾಸ್ದಾಗ ಒಂದು ಮನೆ ಮಾಡ್ಯಾರ. ಇದೇನೋ ಒಂದು ಮಸ್ತ್ ಇತ್ತು. ನಾನು ಈ ಥರ ಸ್ವಲ್ಪ ಶೂಟ್ ತೊಗೊಂಡು ಎಲ್ಲ ನೋಡ್ಬೋದು ನೀವು. ರೆಸಾರ್ಟ್ ಹೆಂಗೈತಿದತ್ತ. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಆಗ್ತಾವೆ. ಬಟ್ ಪ್ರೈಸ್ ಐತಿ ಇಲ್ಲಿ. ಬಟ್ ಬಂದದ್ದು ವೇಸ್ಟ್ ಆಯ್ತು ನಮಗೆ. ಇಲ್ಲಿ ಶೂಟ್ ಅನ್ಕೊ ಮಸ್ತ್ ಸಿಕ್ತು, ಬಟ್ ಬಂದದ್ದು ವೇಸ್ಟ್ ಆಯಿತು. ಯಾಕಂದರೆ ಇಲ್ಲಿ ನಾವು ಬರೋಷ್ಟಿಗೆ ಮಳೆನೇ ಚಾಲು ಆಗಿತ್ತು. ಇಲ್ಲಿ ನೋಡ್ಬೋದು ಇದೆಲ್ಲ ಗಾರ್ಡನ್ ಟೈಪ್ ಐತಿ. ಇಲ್ಲೆಲ್ಲ ಕೃಷಿದೆಲ್ಲ ಭಾಳ ಮಹತ್ವ ಕೊಟ್ಟಾರ ಇವ್ರು. ಎಲ್ಲ ಥರ ಸಸಿನೂ ಇದನ್ನು ಮಾಡತ್ತಾರ ಇವ್ರು, ಕ್ರಿಯೇಟ್ ಮಾಡತ್ತಾರ. ಮಸ್ತ್ ಐತಿ. ಅದೆಲ್ಲ ಮುಗಿಸ್ಕೊಂಡು ನಾನು ಈವ್ನಿಂಗ್ ಮಾತು ಎಲ್ಲ ಮುಗಿತ ನೋಡಿದ್ರೆ ನಾನು ಮತ್ತೆ ಮನೆಗೆ ಬಂದುಬಿಟ್ನಿ. ಅದೇ ಒನ್ ಡೇ ಶೂಟ್ ಆಯ್ತದ. ಮಸ್ತ್ ಎಕ್ಸ್ಪೀರಿಯನ್ಸ್ ಆಯಿತು. ಒನ್ ಡೇದಾಗ ಲಗುಟು ಮುಗಿತು. ಯಾಕಂದರೆ ಕಸ್ಟಮರು ಹಂಗೆ ನಮಗೆ ಸಾಥ್ ಕೊಟ್ಟರು. ನಾವು ಹೇಳಿದ್ದೆಲ್ಲ ಬರಾಬರ ಮಾಡಿ ಅವ್ರದ್ದು ಟೈಮ್ ಉಳಿತು, ನಮ್ಮದು ಟೈಮ್ ಉಳಿಸೋದು. ಧನ್ಯವಾದಗಳು.